ಹಾಯ್ ಹಲೋ ನಮಸ್ತೆ ನಮಸ್ಕಾರ ಗೈಸ್ ವಿಝೋನ್ ಕನ್ನಡಿಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೀಸನ್ನ ರಿವ್ಯೂ ಮಾಡ್ತಿದ್ದೀವಿ. ಅದು ಯಾರ್ದು? ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು. ಅದು ಯಾರ ಜೊತೆ? ಒನ್ ಆ್ಯಂಡ್ ಓನ್ಲಿ ನಮ್ಮ ಮನೆಗೆ ಯಜಮಾನಿ ಅವ್ರ ಜೊತೆ ಇವತ್ತು ಟೀಸರ್ನ ರಿವ್ಯೂ ಮಾಡ್ತಾ ಇದ್ದೀವಿ. ಅಮ್ಮ ರೀಸೆಂಟಾಗಿ ಯಶ್ ಅವರು ಒಂದು ಮೂವಿ ಮಾಡಿದ್ದಾರೆ. ಸೊ ಇನ್ನ ಮೂವಿ ರಿಲೀಸ್ ಆಗಿಲ್ಲ. ಆಕ್ಚುಲಿ ಮಾರ್ಚ್ 19ಗೆ ರಿಲೀಸ್ ಆಗುತ್ತೆ ಮೂವಿ. ಸ್ವಲ್ಪ ಜೋರಾಗಿ ಮಾತಾಡಮ್ಮ. ಆಕ್ಚುಲಿ ಮಾರ್ಚ್ 19ಗೆ ಮೂವಿ ರಿಲೀಸ್ ಆಗುತ್ತೆ. ಆಲ್ರೆಡಿ 2-3 ಟೀಸರ್ ಬಿಟ್ಟಿದ್ದಾರೆ. ಬಟ್ ಇವಾಗ ಒಂದು ಮೊನ್ನೆ ರೀಸೆಂಟ್ ಆಗಿ 2 days 2 ದಿನ ಮುಂಚೆ ಒಂದು ಟೀಸರ್ ಬಿಟ್ರು. ಅದು ನಾನು ಇನ್ನ ನೋಡಿಲ್ಲ. ಬಟ್ ಇವಾಗ ನಾನು ಚೆಕ್ ಮಾಡ್ತಿರ್ಬೇಕಾದ್ರೆ 2 ದಿನ ಮುಂಚೆ ಬಿಟ್ಟಿರೋ ಟೀಸರ್ 12 ಮಿಲಿಯನ್ ಗಿಂತ ಜಾಸ್ತಿ ವ್ಯೂಸ್ ಹೋಗಿದೆ. ಎಂತ ಗ್ರೇಟ್ ಅಲ್ವಾ ಮಹೇಶ್ ಅವರು? ಆದ್ರೆ ಏನ್ ನಮ್ಮ 4 ವರ್ಷ ಆಫ್ಟರ್ 4 ಇಯರ್ಸ್ ಒಂದು ಮೂವಿ ತೆಗೆದಿದ್ದಾರೆ. ಹೆಂಗ್ ಐಪ್ ಕೊಟ್ಟಿದ್ದಾರೆ ಅಂದ್ರೆ, ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೆಲ್ಲ ನೋಡ್ತಾನೆ ಇದ್ದೆ. ಅದ್ರದ್ದು ಸ್ವಲ್ಪ ಪಾಠಗಳು ತೋರಿಸ್ತಾ ಇದ್ರು. ಬೇರೆ ಲೆವೆಲ್ ಆಗಿತ್ತಮ್ಮ. ನೀನ್ ನೋಡಿಲ್ವೋ ಗೊತ್ತಿಲ್ಲ. ಬಟ್ ಇವಾಗ ನೋಡೋಣ ಮುಂದೆ ಏನಂತ. ಓಕೆನಾ? ಸೊ ಜಾಸ್ತಿ ತಡ ಮಾಡೋದು ಬೇಡ, ನೋಡೋಣ. ಈ ಸಲ ಯುದ್ಧನೇ ನೋಡ್ರಿ ಏನ್ ಅನ್ಸಿದೆ, ಯಾವ ವೈಬ್ ಕೊಡ್ತಿದ್ದೆ ನಾನು ನಿಮ್ಗೆ. ಹತ್ತತ್ರ ನನಗೆ ಏನು ಗೊತ್ತಾ ಗೈಸ್, ಹತ್ತತ್ರ ನನಗಂತೂ KGF ಕಿನ್ನ ಸ್ವಲ್ಪ ಹೈಪರ್ ಲೆವೆಲಲ್ಲಿ ಥರ ವೈಬ್ ಕೊಡ್ತಿದ್ದಾರೆ. ಬಟ್ ಎಷ್ಟೋರು ಗೊತ್ತಲ್ಲ, ಮೊದಲೇ ಒಂದು ಕನ್ನಡ ಇಂಡಸ್ಟ್ರಿನೇ ಒಂಥರ ಮೇಲ್ ತೊಗೊಂಡೋಗಿರೋರು. ನೋಡೋಣ ಏನ್ ಅನ್ಸುತ್ತಮ್ಮ ನಿಂಗೂ? ಇಷ್ಟೇ ನೋಡ್ಬಿಟ್ಟು ಏನ್ ಅನ್ಸುತ್ತೆ, ಇನ್ನೊಂಚೂರು ಹಾಕೊಂಡು ನೋಡ್ಬಿಟ್ಟು ಹೇಳ್ತೀನಿ. ಸರಿ, ಫುಲ್ಲೇರ್ ವಿಡಿಯೋ ನೋಡೋಣ, ಆಮೇಲೆ ಎಲ್ಲ ಡಿಸೈಡ್ ಮಾಡೋಣ. ಎಲ್ರೂ ಎದುರಾಕೊಂಡು ಬದುಕಕ್ಕಾಗಲ್ಲ. ಹಠ ಬಿಟ್ಬಿಡು. ಚೆನ್ನಾಗಿ ತೆಗ್ದವ್ರ, ಒಂಥರ ಚೆನ್ನಾಗಿ ಕೊಟ್ಟವ್ರ ನಮ್ಮ ಟೀಮು. ಒಂಥರ ವಿಜುವಲ್ ಎಲ್ಲ ಮಸ್ತಾಗಿ ಕೊಟ್ಟಿದ್ದಾರೆ. ಮುಂದೆ ನೋಡೋಣ ಏನಾಗುತ್ತೆ. ಕಿವಪ್ರಾಯ ಈ ಡೈಲಾಗ್ ಅಮ್ಮ, ಈ ಡೈಲಾಗ್ ಐತೆ ಗೊತ್ತಾ? ಈ ಡೈಲಾಗ್ ಮಾತ್ರ ರೀಲ್ಸ್ಗಳಲ್ಲಿ ಇವಾಗೆಲ್ಲ ಎಳ್ದಿದಿಂದ ಫುಲ್ಲು ಫೇಮಸ್ ಆಗ್ಬಿಟ್ಟಿದೆ. ಮುಂಚೆ ಒಂದು ಟೀಸರ್ ಬಂದಿತ್ತು, ಆ ಟೀಸರಲ್ಲೂ ಒಂದು ಡೈಲಾಗ್ ಇದೆ, ಅದು ಮಸ್ತಾಗಿತ್ತು. ಇವಾಗ ಇನ್ನೊಂದು ಟೀಸರಲ್ಲಿ ಬಂದಿರೋ ಈ ರೀಲ್ಸ್, ಈ ಡೈಲಾಗು ಮಸ್ತಾಗಿದೆ ಅಮ್ಮ. ಮಾತ್ರ ಕೇಳಿಸ್ಕೊ ಹಂಗೆ. Toxic. Ma, ಚಿಕ್ಕ ವಯಸ್ಸಿನ ಯಶ್ ಇದ್ದಂಗೆ ಅವ. ಇದು ಯಾವ ತರ ಯಶ್ ಇದೆ ಹತ್ರ. ಇವಾಗ ಲಾಸ್ಟ್ ಬಿಟ್ ನೋಡ್ದೆ ಅಲ್ವಮ್ಮ, ಅದು ಯಾವ ತರ ಯಶ್ ಅವಾಗ ರಾಧಿಕಾ ಪಾಂಡೆ ಜೊತೆ ಮಾಡಿಲ್ವ ಒಂದು ಫಿಲಮ್ ಅಲ್ಲಿ ಆ ತರ ಕಾಣ್ತದೆ. ಅಂದ್ರೆ ಯಾವುದು ಮುಗ್ಗಿನ ಮನಸ್ಸಲ್ಲಿ ಬರ್ತಾರಲ್ಲ, ಆ ತರ ಯಶ್ ಇದ್ದಂಗೆ ಅವ್ರು ಇವಾಗ ಒಂಚೂರು ಲಾಸ್ಟ್ ಬಿಟ್ಟಲ್ಲಿ. 19th ಮಾರ್ಚ್ ರಿಲೀಸ್ ಆಯ್ತಿದೆಲ್ಲ. ಏನಂತೀಯ? ಇವಾಗ ಆ ವಿಡಿಯೋ ಮುಗೀತು ಆ್ಯಕ್ಚುಲಿ, ಇದೆಲ್ಲ ಸೈಡ್ಗೆ ಇಟ್ಬಿಡೋಣ. ಇವಾಗ ನೀನು ರಿವ್ಯೂ ಕೊಡಮ್ಮ. ಏನು ಇಷ್ಟು ಟೀಸರ್ ನೋಡ್ದಲ್ಲ, ಆ ಫಿಲಮ್ಗಳಿಗಿನ ಈ ಫಿಲಮಲ್ಲೇ ಒಂದು ಕೈ ಹೆಚ್ಚಾಗಿ ಚೆನ್ನಾಗಿ ಇಟ್ಟೆ ಕಣ. ನೋಡೋಕ್ಕೆ ಸೂಪರ್ ಆಗೈತೆ ಫಿಲಮು. ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡವ್ರೆ ಯಶ್ ಅವರು, ಚೆನ್ನಾಗಿ ಮಾಡವ್ರೆ. ಸೂಪರ್ ಅನಿಸ್ತೈತೆ ಎಲ್ಲ ಫಿಲಮನ್ನ. ಇದು ನಮ್ಮಗಳಿಗೆ, ನಿಮಗೆ ಅವ್ರಗಳಿಗೆ ಗೈಡ್ಸ್ ನಿಮ್ಗೆ ಹೆಂಗೆ ಅನಿಸ್ತೋ ನನಗೆ ಗೊತ್ತಿಲ್ಲ. ನನಗಂತೂ ತುಂಬ ಚೆನ್ನಾಗಿ ಅನಿಸ್ತು ಟೀಸರ್ ನೋಡಿ. ಇನ್ನು ಫಿಲಮ್ ನೋಡಿದ್ರೆ ಇನ್ನೆಂಗಿರ್ಬೋದೋ ನಿಮ್ಗಳಿಗೆ. ನನಗಂತೂ ತುಂಬ ಒಂದೊಂದು ವಿಜುವಲೈಸ್ ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ
ಬೇರೆ ಲೆವೆಲ್ ಕೊಟ್ಟಿದ್ದಾರೆ ವಿಜುವಲ್ಗಳೆಲ್ಲ. ನಮ್ಮ ಅಮ್ಮಂಗೆ ಆ್ಯಕ್ಚುಲಿ KGF ಮೂವಿ ಆ ಥರ ಜಾನರ್ಗಳು ಇಷ್ಟ ಆಗಲ್ಲ. ಮೇ ಬಿ ಇದು ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟ ಆಗುತ್ತೆ, ಯಾಕಂದರೆ ಟೀಸರ್ ಎಲ್ಲ ಬೇರೆ ಲೆವೆಲ್ ಆಗೈತೆ. ಬಟ್ ಇದಂತೂ ಫ್ಯಾಮಿಲಿ ಫ್ರೆಂಡ್ಲಿ ಮೂವಿ ಅಂತೂ ಅಲ್ಲ, ಒಂದಂತೂ ಹೇಳ್ಬಿಟ್ಟಿದ್ದೀನಿ. ಒಂದಂತೂ ಟೀಸರ್ ನೋಡೋಣ ಗೊತ್ತಾಯ್ತಿದೆ ಇದಂತೂ ಫ್ಯಾಮಿಲಿ ಫ್ರೆಂಡ್ಲಿ ಮೂವಿ ಅಲ್ಲ ಅಂತ. ಹೆಂಗಂದ್ರೆ ಹೆಂಗೆ ಕತ್ತಿಸ್ತಾರೆ. ಅದ್ರಲ್ಲಿ ಬೇರೆ ಫಸ್ಟ್ ಒಂದು ಟೀಸರ್, ಆ ಟೀಸರ್ ನೋಡ್ಬಿಟ್ಟೆ ಇನ್ನು ಬೇಜಾರಲ್ಲಿ. ಅದೆಲ್ಲ ಮನೆಗೆ ತೋರ್ಸೋಕ್ಕೂ ಆಗಲ್ಲ. ಬಟ್ ಇದರಲ್ಲಿ ಏನಂದ್ರೆ ಈ ಟೀಚರಲ್ಲಿ ಸ್ವಲ್ಪ ಡೀಟೇಲ್ಸ್ಗಳು ಕೊಟ್ಟಿದ್ದಾರೆ. ಒಂದು ಫೈಟಿಂಗ್ ಸೀನ್ಸು ಅವೆಲ್ಲ ಮಸ್ತಾಗಿದೆ ಅನ್ಸುತ್ತೆ. ಮುಂದೆ ಸ್ಟೋರಿ ಇಲ್ದಿರ ಇರಲ್ಲಮ್ಮ, ಸ್ಟೋರಿ ಅಂತೂ ಮಸ್ತಾಗಿದ್ದೇ ಇರುತ್ತೆ. ಯಾಕಂದ್ರೆ ಯಶೋ ಮೂವಿ ಎಲ್ಲ ಮಸ್ತಾಗಿದ್ದೇ ಇರುತ್ತೆ. ಬಟ್ ಆಕ್ಚುಲಿ ನನಗೇನ್ ಅನ್ಸುತ್ತೆ ಅಂದ್ರೆ ಇದರಲ್ಲಿ ಡಬಲ್ ಆಕ್ಟಿಂಗ್ ಅನ್ಸುತ್ತೆ, ಡಬಲ್ ಇದೆ ಟ್ರಿಬಲ್ ಆಕ್ಟಿಂಗ್ ಅನ್ಸುತ್ತೆ. ಯಾಕಂದ್ರೆ ಫಸ್ಟ್ ಅಲ್ಲಿ ಒಬ್ರು ಎಷ್ಟು ಡಿಫ್ರೆಂಟ್ ಆಗಿ ಬರ್ತಿದ್ದಾರೆ, ನೆಕ್ಸ್ಟ್ ಇನ್ನೊಂದಲ್ಲಿ ಇನ್ನೊಂದು ಫ್ರೇಮಲ್ಲಿ ಇನ್ನೊಂದ್ ತರ ಬರ್ತಾರೆ, ನೆಕ್ಸ್ಟ್ ಲಾಸ್ಟ್ ಫ್ರೇಮಲ್ಲಂತೂ ಅದಂತೂ ಓಜಿ ಯಶ್ ಗೊತ್ತಲ್ಲ ಹಳೆ ಕಾಲದ ಆ ಫಾರ್ಮ್ ಅಲ್ಲಿ ಬಂದು ಅದನ್ನು ಯಾವ ತರ ಬ್ರೂಟಲ್ ಆಗಿ ಅದು ಅಪ್ಪ ಅವ್ರ ತರ ಯಾರು ಇಲ್ಲ ಬಿಡಿ, ಬ್ರೂಟಲ್ ಆಗಿ ಹಿಂಗ್ ತೋರ್ಸೋರು ಹೇಳಿ ಒಂದೊಂದನ್ನು. ಹೋಗಿ ಅದು ಯಾವ್ದಾದ್ರು ಮರ ಕಡಿಯೋದು ಎತ್ಕೊಂಡ್ಬಿಟ್ಟು ಅಚ್ಚಿ ಕರ ಕೂಯ್ತಾರಲ್ಲ, ಯಪ್ಪ ಏನ್ ಮಸ್ತಾಗಿ ಮಾಡಿದ್ದಾರೆ. ಆಕ್ಚುಲಿ ನಿಂಗೆ ದುರೇಂದರ್ ಇನ್ನ ತೋರಿಸಿಲ್ಲ, ಬಟ್ ದುರೇಂದರ್ ನಾನು ನೆಕ್ಸ್ಟ್ ತೋರಿಸ್ತೀನಿ. ಅದು ಟ್ರೈಲರು ಪಾರ್ಟ್ 1 ತೋರಿಸ್ತೀನಿ, ಪಾರ್ಟ್ 2 ತೋರಿಸ್ತೀನಿ. ಟ್ರೈಲರು ಎರಡು ನೋಡ್ಬಿಟ್ಟು ನೀನು ಆಮೇಲೆ ಜಡ್ಮೆಂಟ್. ಆದ್ರೆ ಅದಕ್ಕೂ ಇದಕ್ಕೂ ಹೋಲಿಸಿದ್ರೆ ಇದೇ ಜಾಸ್ತಿ ಓಡ್ಬೋದು ಅಂತ ನನಗನ್ಸ್ತಾ ಇದೆ. ಕನ್ನಡದ ಸ್ಟಾರ್ ಎಷ್ಟು ಓಡುತ್ತಮ್ಮ, ಯಾಕಮ್ಮ ಓಡಲ್ಲ? ಫಸ್ಟ್ 100% ಇದೇ ಓಡೋದು, ಅದಕ್ಕಿನ್ನ ಇದೆ ಜಾಸ್ತಿ ಜನ ನೋಡೋದೇ ಯಶ್ನ. ಕರೆಕ್ಟು, ಅದೊಂಥರ ಕರೆಕ್ಟು. ಬಟ್ ಚೆನ್ನಾಗಿದೆ, ದುರೇಂದರ್ ಒಂಥರ ಚೆನ್ನಾಗಿದೆ ಅಮ್ಮ. ಅದನ್ನು ಏನ್ ಗೊತ್ತಿಲ್ಲ ಆಕ್ಚುಲಿ. ಅದನ್ನು 1000-2000 crores ಏನೋ ಆಲ್ರೆಡಿ ರೀಚೇ ಮಾಡ್ಬಿಟ್ಟಿದೆ, ರಿಲೀಸ್ ಆಗಿ 2000 ಕೋಟಿ ಏನೋ ಮಾಡ್ಬಿಟ್ಟಿತ್ತು. ಸೊ ಬಟ್ ನಮ್ಮ ಯಶೋ ಇವಾಗ ನಮ್ಮ ಕನ್ನಡಕ್ಕೆ ಕೀರ್ತಿ ಪತಾಕ ತಂದವರು, ಕೀರ್ತಿ ಪತಾಕಿನ ತಂದವರು. ಎಲ್ಲಾ ಭಾಷೆಯಲ್ಲಿ ಮಿಂಚ್ಬಿಟ್ಟು 4 ವರ್ಷ ಎಲ್ಲ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಇವಾಗ ಒಂದಾಮೇಲೆ ಆಕ್ಚುಲಿ ಇನ್ನೊಂದು ಮೂವಿ ಇವಾಗ ಸದ್ಯಕ್ಕೆ ಬಿಟ್ಟಾಕ್ರೆ. ಇವಾಗ ಏನಿತ್ತು ಕ್ಲಾಶ್ ಆಗ್ತಿರೋದಂದ್ರೆ 2 ಮೂವಿ, ದುರೇಂದರ್ ಪಾರ್ಟ್ 2 ಮತ್ತೆ ಟಾಕ್ಸಿಕ್. ಬಟ್ ನಮಗೆಲ್ಲ ಏನು ಗೊತ್ತಾಗ, ನಮಗೆಲ್ಲ ಟಾಕ್ಸಿಕ್ ಗೆಲ್ಲೇಬೇಕು, ಟಾಕ್ಸಿಕ್ ಮೇಲೆ ಹೋಗ್ಲೇಬೇಕು, ಗೆಲ್ಲುತ್ತೆ. ನಮ್ಮ ಯಶ್ ಅವರು ಈ ಸತಿ 3000 ಕೋಟಿ ಕಲೆಕ್ಷನ್ ತಗೊಂತಾರೆ ನೋಡಿ. ಕನ್ನಡದ ವಿಜಯ ಪತಾಕಿ ಅವರು ತಗೋತಾರೆ. ಮತ್ತೆ ಇನ್ನೊಂದೇನೋ ಹೇಳ್ಬೇಕಿತ್ತು, ಏನ್ ಗೊತ್ತಮ್ಮ? ಮತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಸ್ವಲ್ಪ ಲೈಕ್ ಮಾಡಿ ಹಂಗೆ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಷ್ಟೇ, ಏನಿಲ್ಲ ಗೈಸ್, ಸಿಂಪಲ್. ಈ ವಿಡಿಯೋ ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿತ್ತು ಅನ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂದ್ರೂ ಏನೇನು ಚೇಂಜಸ್ ಏನಾದ್ರು ಮಾಡ್ಬೇಕು ಅಂದ್ರೆ ಮಾಡೋಣ, ಅದ್ರಲ್ಲೇನಿಲ್ಲ. ಮಾತಾಡ್ತಿದ್ದಿ. ಗೈಸ್ ನೀವೆಲ್ಲ ನನ್ನೋರೇ, ಪರವಾಗಿಲ್ಲ, ನಾವ್ ಹೆಂಗ್ ಮಾಡಿದ್ರು ನಡೀತದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಷ್ಟೇ, ಧನ್ಯವಾದಗಳು. ಅಷ್ಟೇ.